ಬಿಗ್ ಬಾಸ್ ಅನುಷಾ ರೈ ವಿತ್ ಗ್ಯಾರಂಟಿ ಆಂಕರ್ಸ್ ಅಂತ ಒಂದು ರೌಂಡ್ ಮಾಡೋಣ. ಹಾಯ್ ಅನುಷಾ ಅವರೇ, ಹಾಯ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯು ಆರ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಇಫ್ ಏನಾದರೂ ಧರ್ಮ ಅವರು ಅಪ್ರೋಚ್ ಮಾಡಿದ್ರೆ, ಅವ್ರ ಫ್ಯಾಮಿಲಿ ಬಂದು ಅಪ್ರೋಚ್ ಮಾಡಿದ್ರೆ ನಿಮಗೆ ಒಪ್ಕೊಳ್ಳೋ ಚಾನ್ಸಸ್ ಇದೆಯಾ? ಅದು ಗೊತ್ತಿಲ್ಲ, ಅದು ಫ್ಯಾಮಿಲಿಗಳ ನಿರ್ಧಾರಗಳಾಗಿರುತ್ತೆ. ಈಗ ಆಸ್ ಆಫ್ ನೌ ನಾನು ತುಂಬಾ ರೆಸ್ಪೆಕ್ಟ್ ಮಾಡುವಂತ ವ್ಯಕ್ತಿ ಅವರು. ಕರ್ನಾಟಕದ ಎಲ್ಲ ಹುಡುಗರ ಪರವಾಗಿ ಒಂದು ರೋಸ್ ಕೊಟ್ಟು ನಿಮ್ಗೆ ಒಂದು ಪ್ರೀತಿಯಿಂದ ಮಾತಾಡ್ಸಿದ್ರೆ ಸೊ ದಿಸ್ ವಿಲ್ ಬಿ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಕ್ವಶನ್ಗಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ನೀವಿದ್ರಿ, ಬಹಳ ತುಂಬಾ ಎಂಜಾಯ್ ಮಾಡಿದ್ರಿ. ಬಿಗ್ ಬಾಸ್ ಮನೆಯಲ್ಲಿ ಇದು ಬಿಗ್ ಬಾಸ್ ಈ ವಾರದ ಮನೆಯ ಕ್ಯಾಪ್ಟನ್ ಆಗಿ ಅನುಷಾ ನೇಮಕ ಆಗಿದ್ದಾರೆ. ಈ ಧ್ವನಿ ಬಂದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರಿ? ನನಗೆ ಹೆಂಗ ಅನಿಸ್ತಾ ಇದೆ ಅಂದ್ರೆ ನೀವು ತುಂಬಾ ಖುಷಿ ಪಡಿಸ್ತಾ ಇದ್ದೀರಾ ನನಗೆ. ಅಲ್ಲಂತೂ ಕೇಳಿಸ್ಕೊಳ್ಲಿಲ್ಲ. ಇವಾಗ ಸಡನ್ ಆಗಿ ನಾನು ಒಂದ್ ಸೆಕೆಂಡ್ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅನ್ನೋ ತರ ಅಲರ್ಟ್ ಬಂತು ನನಗೆ. ಬಿಗ್ ಬಾಸ್ ಅನುಷಾ ರೈ ವಿತ್ ಗ್ಯಾರಂಟಿ ಆಂಕರ್ಸ್ ಅಂತ ಒಂದು ರೌಂಡ್ ಮಾಡೋಣ. ಓಕೆ, ನಮ್ಮ ಗ್ಯಾರಂಟಿ ಆಂಕರ್ಸ್ ಒಂದು 4 ಮಂದಿ ರೆಡಿ ಇದ್ದಾರೆ. ಓಕೆ. ಸೊ ಅವ್ರಿಗೊಂದಷ್ಟು ಪ್ರಶ್ನೆಗಳ ನಿಮಗ್ ಕೇಳ್ತಾರೆ, ಮುಕ್ತವಾಗಿ ನೀವು ಉತ್ತರಿಸಬಹುದು. ಅವ್ರು ಡೈಲಿ ಎಪಿಸೋಡ್ಸ್ ನೋಡ್ತಾ ಇರ್ತಾರೆ, ಡೈಲಿ ನಿಮ್ ಬಗ್ಗೆ ಸ್ಟೋರಿಗಳು ಮಾಡ್ತಾ ಇದ್ರು. ನಿಮ್ ಬಗ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆನೂ ಸ್ಟೋರಿಗಳು ಬಿಗ್ ಮಾಡ್ತಾ ಬಾಸ್ ಇದ್ರು. ಬಗ್ಗೆ. ಸೊ ತುಂಬಾ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅವರು ನಿಮ್ಮ ಶೋಗಳನ್ನ ಎಲ್ಲ. ನಾನು ಎಸ್, ರಾಮ್ ಬಡ್ಗೇರ್, ನಮ್ಮ ಸೀನಿಯರ್ ಆಂಕರ್ ರಾಮ್ ಬಡ್ಗೇರ್ ಅವರು ಇದ್ದಾರೆ. ಅನುಷಾ ಅವ್ರಿಗೆ ಪ್ರಶ್ನೆ ಕೇಳ್ಬೋದು. ರಾಮ್, ನೀವು. ಹಾಯ್ ಅನುಷಾ ಅವರೇ, ಹಾಯ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯು ಆರ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಬಿಗ್ ಬಾಸ್ ಮನೆಗೆ ಹೋಗಿದ್ರಿ ನೀವು. ನಿಮ್ಗೆ ಹೊರಗಡೆ ಇದ್ದಾಗ ಸಾಕಷ್ಟು ಪ್ರಾಜೆಕ್ಟ್ಗಳಿದ್ವು, ಹಾ. ಆದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ. ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತಾ ಬಿಗ್ ಬಾಸ್ ನಿಮ್ಗೆ? ಎಸ್, ಬಿಕಾಸ್ ಪ್ರಾಜೆಕ್ಟ್ಸ್ಗಳ ನಾನು 2018 ಇಂಡಸ್ಟ್ರಿಗೆ ಬಂದಿದ್ದು. ಆಲ್ಮೋಸ್ಟ್ 5 to 6 years ಆಗಿದೆ. ಸುಮಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದೀನಿ. ಆ್ಯಂಡ್ ನನ್ನನ್ನು ಪ್ರಾಜೆಕ್ಟ್ಸ್ಗಳಲ್ಲಿ ಮಾತ್ರ ನೋಡಿರ್ತಾರೆ. ಅದರಲ್ಲಿ ಇರೋವಂಥ ಪಾತ್ರಗಳಲ್ಲಿ ಮಾತ್ರ ರಿಯಲ್ ಅನುಷಾ ಏನು ಅಂತ ಜನಕ್ಕೆ ಗೊತ್ತಿಲ್ಲ. ನಾನೇನು ಪಾತ್ರನ ಮಾಡಿರ್ತೀನಿ, ನಾನೇನು ಪ್ರೆಸ್ ಮೀಟ್ಸಲ್ಲಿ ಮಾತಾಡಿರ್ತೀನಿ ಅಷ್ಟೇ ಜನಕ್ಕೆ ಗೊತ್ತಿರುತ್ತೆ ಹೊರತು ಅನುಷಾ ಹೇಗಿರ್ತಾಳೆ ಅಂತ ಅನ್ನೋದು, ಅಥವಾ ರಿಯಲ್ ಅನುಷಾ ಯಾರು, ಅವಳ ವ್ಯಕ್ತಿತ್ವ ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು. ಆ್ಯಂಡ್ ಸಮ್ಟೈಮ್ಸ್ ನನ್ನನ್ನು ನಾನು ಕಂಡ್ಕೊಳ್ಬೇಕಾಗಿತ್ತು. ನಾನೆಷ್ಟು ಸ್ಟ್ರಾಂಗು, ನಾನೆಷ್ಟು ಕಾನ್ಫಿಡೆಂಟ್ ಅನ್ನೋದನ್ನ ನನಗೂ ನಾನು ಪ್ರೂವ್ ಮಾಡ್ಕೊಳ್ಳೋದಿತ್ತು. ಕರ್ನಾಟಕ ಜನತೆಗೂ ನನ್ನ ವ್ಯಕ್ತಿತ್ವ ಏನು ಅಂತ ತೋರಿಸ್ಬೇಕಾಗಿತ್ತು. ಅದಕ್ಕೆ ಸಿಕ್ಕಂಥ ಅವಕಾಶ ಬಿಗ್ ಬಾಸ್ ವೇದಿಕೆ. ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಆ ವೇದಿಕೆ ಕಾಲಿಟ್ಟೆ. ಬಹುಶಃ ನಾನು ಏನು ಅಂದ್ಕೊಂಡಿದ್ದೆ ಅದು ನನಗೆ ಸಿಕ್ತಂತ ಅನ್ಸುತ್ತೆ. ನಾನು ಹೇಗಿದ್ದೆ ಹಾಗೇ ಹೋದೆ, ಹಾಗೆ ಹೊರಗೆ ಬಂದೆ. ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಕೂಡ, ಅದು ನೀವು ನೋಡಿರ್ತೀರಾ. ಬಿಗ್ ಬಾಸ್ ಮನೆಯಲ್ಲಿ ನೀವು 50 ದಿನಗಳಿಗಿಂತ ಹೆಚ್ಚು ದಿನ ಇದ್ರಿ, 50 ದಿನ ಇದ್ರಿ ಅಂತ ಅನ್ಸುತ್ತೆ. ಮೆಮೊರೇಬಲ್ ಮೂಮೆಂಟ್ ಅಂತ ಯಾವ್ದಾದ್ರು ಇದ್ರೆ? ತುಂಬಾ ಮೆಮೊರೇಬಲ್ ಮೂಮೆಂಟ್ಸ್ ಇದೆ. ಆ ವೇದಿಕೆ ಕಾಲಿಟ್ಟ ಮನೆ ಒಳಗಡೆ ಹೋದ್ನಲ್ಲ, ಅಲ್ಲಿಂದ ಆಚೆ ಬರೋವರೆಗೂ ಇಟ್ ವಾಸ್ ಅ ಮೆಮೊರೇಬಲ್ ಮೂಮೆಂಟ್ಸ್. ಆ ವೇಟಿ ಜರ್ನಿ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಅದರಲ್ಲಿ ನಾನೇನೇನು ಮೆಮೊರೇಬಲ್ ಮೂಮೆಂಟ್ಸ್ ಅನ್ಕೊಂಡೆ, ಆ ಜರ್ನಿನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಖುಷಿ ಆಗತ್ತೆ. ಆ ಒಂದು ವೇದಿಕೆನೇ ಇಟ್ಸ್ ಮೈಂಡ್ ಬ್ಲೋಯಿಂಗ್, ಎಮೋಷನಲ್ ಜರ್ನಿ. ಎಸ್, ನಮ್ಮ ಚಂದನ ಅವರು ಮತ್ತಷ್ಟು ಪ್ರಶ್ನೆಗಳು ಕೇಳ್ತಾರೆ. ಎಸ್ ಚಂದನ. ಹಾಯ್ ಅನುಷಾ, ಧರ್ಮ ಅವರು ಹಾಗೆ ಐಶ್ವರ್ಯ ಅವರಿಬ್ರು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ ರಾರಾ ರಕ್ಕಮ್ಮ ಸಾಂಗಿಗೆ. ಆವಾಗ ನೀವು ಧರ್ಮ ಅವ್ರ ಮೇಲೆ ಸ್ವಲ್ಪ ಕೋಪ ಕೂಡ, ಅಂದರೆ ಜೋಡಿ ಟಾಸ್ಕ್ ಇರುತ್ತೆ, ನೀವಿಬ್ರು ಜೋಡಿ ಆಗಿರಲ್ಲ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬಂದಿರುತ್ತೆ. ತುಂಬ ಜಲಸ್ಸಿ ಫೀಲ್ ಆಗ್ತಾ ಇದ್ರಿ ಅಂತ ಹೇಳಿ ಹೊರಗಡೆ ಆಡಿಯನ್ಸ್ಗೂ ಅನ್ನಿಸ್ತಾ ಇತ್ತು, ಮನೆಯಲ್ಲೂ ಅನ್ನಿಸ್ತಾ ಇತ್ತು. ನಿಜಾನಾ? ನೋ, ಧರ್ಮ ಅವ್ರ ಮೇಲೆ ಜಲಸ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ಫ್ಯಾಕ್ಟ್ ನಾನೇ ಅವ್ರಿಗೆ ಹೇಳಿದೆ, ಐಶ್ವರ್ಯ ಅವ್ರ ಜೊತೆ ಇದ್ದಾಗ ಇನ್ನೂ ಆ್ಯಕ್ಟಿವ್ ಆಗಿರ್ತೀರಾ ನೀವು, ಯುಟಿಲೈಸ್ ಇಟ್. ಇನ್ನು ಅದೇ ಥರ ಆ್ಯಕ್ಟಿವ್ ಆಗಿರಿ, ಸ್ಕ್ರೀನಲ್ಲಿ ಎಂಟರ್ಟೈನಿಂಗ್ ಆಗಿರುತ್ತೆ. ಬಿಕಾಸ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಅಂತ ಹೇಳ್ತಿರ್ಬೇಕಾದ್ರೆ ಆ ಒಂದು ಡ್ಯಾನ್ಸು, ಆ ಒಂದು ವೀಕಲ್ಲಿ ಅವ್ರು ತುಂಬ ಆ್ಯಕ್ಟಿವ್ ಆಗಿದ್ರು. ಅದು ನೋಡಿದಾಗ ಖುಷಿ ಆಗ್ತಿತ್ತು. ಲೈಕ್ ನಾನು ಯಾರೇ ಆಗಿಲ್ಲ, ಐ ಆಮ್ ವೆರಿ ಸಪೋರ್ಟಿವ್ ಹೂಮ್ ಎವರ್ ಇಟ್ ಇಸ್. ಅವ್ರು ಮಾಡೋ ಕೆಲಸಗಳಿಗೆ ನಾನು ಯಾವಾಗಲೂ ಸಪೋರ್ಟಿವ್ ಆಗೇ ಇರೋಕ್ಕೆ ಟ್ರೈ ಮಾಡ್ತೀನಿ, ಇರ್ತೀನಿ ಕೂಡ. ನಾನು ಎಲ್ಲೂ ಪಾಸಿಟಿವ್ ಜಲಸ್ ಅಂತ ಫೀಲ್ ಮಾಡ್ಕೊಂಡಿಲ್ಲ. ಕೋಪ ಮಾಡ್ಕೊಂಡಿದ್ದು ಯಾಕೆಂದರೆ ನನ್ನನ್ನು ನಾಮಿನೇಟ್ ಮಾಡ್ತಾರೆ. ಐಶ್ವರ್ಯ ಅವ್ರೊಟ್ಟಿಗೆ ಕುತ್ಕೊಂಡು ಐಶ್ವರ್ಯ ಅವ್ರನ್ನ, ಅಂದರೆ ಅವ್ರು ಸೇವ್ ಆಗಬೇಕು, ಅಫ್ಕೋರ್ಸ್ ಅವ್ರವ್ರು ಸೇವ್ ಆಗಬೇಕು. ಬಟ್ ಅಲ್ಟಿಮೇಟ್ಲಿ ಅಟ್ಲೀಸ್ಟ್ ಧರ್ಮ ಅವ್ರೊಂದು ಸ್ಟ್ಯಾಂಡ್ ತೊಗೊಬೋದಾಗಿತ್ತಲ್ಲ ಆ ಒಂದು ಮೂಮೆಂಟಲ್ಲಿ. ಇಲ್ಲ, ನಾನು ಅವ್ರನ್ನ ನಾಮಿನೇಟ್ ಮಾಡಲ್ಲ ಅಂತ ಅನ್ಬೋದಾಗಿತ್ತಲ್ಲ. ಐಶ್ವರ್ಯ ಅವ್ರು ಏನು ರೀಸನ್ಸ್ ಕೊಡ್ತಾರೆ ಅದೇ ರೀಸನ್ಸ್ ಇವರು ಕೊಡ್ತಾರೆ. ಆ್ಯಂಡ್ ಮೊದಲನೇ ಬಾರಿ ನನ್ನ ಮೇಲೆ ವಾಯ್ಸ್ ರೈಸ್ ಮಾಡ್ತಾರೆ. ಇಡೀ ಆ ಮನೇಲಿ ಅವ್ರು ಯಾವತ್ತೂ ಅಷ್ಟು ಜೋರಾಗಿ ವಾಯ್ಸ್ ರೈಸ್ ಮಾಡಿರಲ್ಲ. ಅದು ನನ್ನ ಮೇಲೆ ಆದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಯಾಕೆ ನನ್ನ ಇನ್ಫ್ಯಾಕ್ಟ್ ಧರ್ಮ, ಭವ್ಯ, ಚೈತ್ರ ನಾನು ತುಂಬ ಕ್ಲೋಸ್ ಆಗಿದ್ದಂಥ ವ್ಯಕ್ತಿಗಳು. ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ರು ನಾನು ನಾಮಿನೇಟ್ ಆಗ್ತಿರ್ಲಿಲ್ಲ, ಅಷ್ಟು ಬೇಗ ಆಚೆನೂ ಬರ್ತಾ ಇರಲಿಲ್ಲ ಮನೆಯಿಂದ.
ಎಲ್ಲರೂ ಸೇರ್ಕೊಂಡು ಹಳ್ಳಕ್ಕೆ ತಳ್ಳಿದ್ರಿ ನಾನು ಕೋಪ ಮಾಡ್ಕೋಬೇಡ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಹೆಂಗ್ ಸಾಧ್ಯ? ಅದು ಯಾರಾದ್ರೂ ಆಗಿರ್ಲಿ, ಅದು ನಮ್ಮವರು ಅಂತ ಬಂದಾಗ ಇನ್ನೊಂಚೂರು ಕೋಪ ಜಾಸ್ತಿ ಬರುತ್ತೆ. ಆ ಥರ ಧರ್ಮ ಅವ್ರ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡೆ ಅಷ್ಟೇ. ಈಗ ತಾನೇ ನಮ್ಮ ಸರ್ ಒಂದು ಕ್ವೆಶನ್ ಕೇಳಿದ್ರು, ಫ್ಯೂಚರಲ್ಲಿ ನೀವು ಧರ್ಮ ಅವರು ಪೇರ್ ಆಗ್ತೀರಾ ಅಂತ. ನೀವು ಗಾಡ್ಸ್ ಗ್ರೇಸ್ ಅಂದ್ರಿ, ಅಂದರೆ ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗುತ್ತೆ ಅಂತ. ಇಫ್ ಏನಾದರೂ ಧರ್ಮ ಅವರು ಅಪ್ರೋಚ್ ಮಾಡಿದ್ರೆ, ಅವ್ರ ಫ್ಯಾಮಿಲಿ ಬಂದು ಅಪ್ರೋಚ್ ಮಾಡಿದ್ರೆ ನಿಮಗೆ ಒಪ್ಕೊಳ್ಳೋ ಚಾನ್ಸಸ್ ಇದೆಯಾ? ಬಿಕಾಸ್ ಔಟ್ ಆಫ್ ಕ್ಯೂರಿಯಾಸಿಟಿ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರ್ತಾರೆ ನೀವಿಬ್ರು ಪೇರ್ ಆಗಬೇಕು ರಿಯಲ್ ಲೈಫಲ್ಲಿ ಅಂತ. ಸೊ ಆ ಕಡೆಯಿಂದ ಪ್ರಪೋಸಲ್ ಬಂದರೆ ಒಪ್ಕೋತಾರ ಅನುಷಾ ಅವರು? ಅದು ಗೊತ್ತಿಲ್ಲ, ಅದು ಫ್ಯಾಮಿಲಿಗಳ ನಿರ್ಧಾರಗಳಾಗಿರುತ್ತೆ. ಈಗ ಆ್ಯಸ್ ಆಫ್ ನೌ ನಾನು ತುಂಬ ರೆಸ್ಪೆಕ್ಟ್ ಮಾಡುವಂಥ ವ್ಯಕ್ತಿ ಅವರು. ಅವ್ರಿರೋ ವ್ಯಕ್ತಿತ್ವಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ತುಂಬ ಒಳ್ಳೆ ಪರ್ಸ್ನಾಲಿಟಿ, ಒಳ್ಳೆ ಫ್ರೆಂಡ್. ಇವಾಗ ನಮ್ಮಿಬ್ರು ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ ಅಷ್ಟೇ. ನೋಡಬೇಕು ಫ್ಯೂಚರ್. ನೀವು ಮನೆಯಿಂದ ಹೊರಗಡೆ ಬಂದಾಗ ಕೂಡ ಧರ್ಮ ಅವರು ಫುಲ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡು ಅಳ್ತಾ ಇದ್ರು. ಆ ಮೊಮೆಂಟ್ ನಿಮ್ಗೆ ಹೇಗೆ ಅನಿಸ್ತು ಅಂತ? ಆ್ಯಕ್ಚುಲಿ ನಾನು ಆಚೆ ಬಂದಾಗ ಸ್ಟೇಜ್ ಮೇಲೆ ಏನತ್ತೆ, ಅದಾದ್ಮೇಲೆ ನಾನು ಅಳ್ಬಾರ್ದು ಅಂತಲೇ ಆಚೆ ಬಂದೆ. ಪೇರೆಂಟ್ಸ್ನ ನೋಡೋಕ್ಕೂ ಆಗಿಲ್ಲ, ಮಿಸ್ ಮಾಡ್ಕೊಳ್ತಾ ಇದ್ದೆ ಪೇರೆಂಟ್ಸ್. ಅಟ್ಲೀಸ್ಟ್ 2 ನಿಮಿಷ ಮಾತಾಡ್ತೀನಿ ಅಂದರೆ ನನಗೆ ಇಲ್ಲ, ಪ್ರೋಟೋಕಾಲ್ಸ್ ಇಮಿಡಿಯೇಟ್ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಮನೆಗೆ ಬಂದಮೇಲೆ ಮನೇಲೆಲ್ಲ ವೆಲ್ಕಮ್ ಮಾಡಿದ್ಮೇಲೆ ಮಿಡ್ ನೈಟ್ ನಾನು ಎಪಿಸೋಡ್ ಹಾಕಿದ್ದು. ನಂಗೆ ಗೊತ್ತಿಲ್ಲ, ಯಾಕೆಂದರೆ ನನಗೆ ಯಾರಿಗೂ ಮಾತಾಡ್ಸೋ ಅವಕಾಶ ಸಿಕ್ಕಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಮೇಲೆ ರೆಡ್ ಲೈಟ್ ಬಿತ್ತು, ಅವ್ರ ಮೇಲೆ ಗ್ರೀನ್ ಲೈಟ್ ಬಿದ್ದಾಗಲೂ ಕೂಡ ನಾನೇನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಜಸ್ಟ್ ಪ್ಲೇ ಸ್ಟ್ರಾಂಗ್, ಚೆನ್ನಾಗಿ ಆಟ ಆಡಿ ಅಂತ ಅಂದ್ಬಿಟ್ಟು ನಾನು ಬಂದಿರ್ತೀನಿ ಹೊರಗೆ. ಮನೆಗೆ ಹೋಗಿ ಮಿಡ್ ನೈಟ್ ಆ ಎಪಿಸೋಡ್ ನೋಡ್ಬೇಕಾದ್ರೆ ಧರ್ಮ ಅವ್ರು ಅಳ್ಬೇಕಾದ್ರೆ ನನಗೆ ಅಲ್ಲಿ ಲೈಕ್ ಐ ವಾಸ್ ಔಟ್ ಬರ್ಸ್. ನನ್ನ ಕೈಲಿ ಕಂಟ್ರೋಲ್ ಆಗಲೇ ಇಲ್ಲ. ಅಲ್ಲಿವರೆಗೂ ಕಂಟ್ರೋಲ್ ಮಾಡಿದ್ದೆ, ಅಳ್ಬಾರ್ದು. ಓಕೆ 50 ದಿನನೂ ಏನು ಈಸಿ ಅಲ್ಲ ಅಂತ ಅಂದ್ಕೊಂಡು ಬಂದವಳು. ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ಅವರೆಲ್ಲ ಅಳೋದು ನೋಡಿ ನಾನು ಜೋರಾಗಿ ಅಳ್ತಾ ಇದ್ದೆ. ಶೇಟ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಾನು ಕೊಟ್ಟಿದ್ದಂಥ ಅವಕಾಶ ಇನ್ನೂ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಬೋದಾಗಿತ್ತು. ಈಗ ಆಚೆ ಬಂದು ಈ ಕಡೆ ಅವರು ಅಳ್ತಿದ್ದಾರೆ, ನನಗೂ ಅಳು ಬರ್ತಿದೆ. ಏನೋ ಒಂದು ಕಡೆ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತು. ಲಾಸ್ಟ್ ಕ್ವೆಶನ್, ನೀವು ಮನೆಯಲ್ಲಿ ಅಂದರೆ ಮನೇಲಿ ಇರಬೇಕಾದ್ರೆ ಈಚೆ ಕಡೆ ಟ್ರಾಲರ್ಸ್ ಎಲ್ಲ, ಅಂದರೆ ನಮಗೆ ಒಂದು ಬ್ಯೂಟಿ ಮನೇಲಿ ಇದ್ದಾರೆ ಅಂದರೆ ಅದು ಅನುಷಾ ರೈ ಅಂತ ಎಲ್ಲ ತುಂಬ ಟ್ರಾಲ್ ಮಾಡ್ತಾಯಿದ್ರು. ಹಾಗೆ ದರ್ಶನ್ ಫ್ಯಾನ್ಸ್ ಕೂಡ ನಿಮ್ಮನ್ನು ಟ್ರಾಲಲ್ಲಿ ತುಂಬಾ ಮೆರೆಸ್ತಾ ಇದ್ರು. ಏನು ಹೇಳ್ತೀರಾ ಟ್ರಾಲರ್ಸ್ಗೆ? ಸಪೋರ್ಟ್ ಮಾಡಿದ್ದು ಜಾಸ್ತಿ ಅಂದರೆ ಟ್ರಾಲರ್ಸೇ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ಲಿ. ನಾನು ಆಚೆ ಬಂದಾಗ ಒಂದೊಂದು ನನ್ನ ಟ್ಯಾಗ್ಸ್ನ ನೋಡ್ತಿದ್ದೆ, ಇನ್ಸ್ಟಾ ಟ್ಯಾಗ್ಸ್, ಒಂದೊಂದು ಲೈನ್ಸು ಇಟ್ ವಾಸ್ ಲೈಕ್ ವಾವ್ ಅನ್ನೋ ಥರ ಇರ್ತಾ ಇತ್ತು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಬರೀ ಪರ್ಟಿಕ್ಯುಲರ್ ಒಬ್ರು ಅನ್ನೋದಕ್ಕಿಂತ ಇಡೀ ಕರ್ನಾಟಕದ ಜನತೆನೇ ನನ್ನನ್ನು ಅಕ್ಸೆಪ್ಟ್ ಮಾಡಿತ್ತು ಮನೆ ಮಗಳು ಅನ್ನೋ ರೀತಿ. ಅದರಲ್ಲೂ ದರ್ಶನ್ ಫ್ಯಾನ್ಸು, ನೀವು ಗೆದ್ದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ನಾವಿರ್ತೀವಿ ಜೊತೆಲಿ, ನಿಮ್ಮ ಕೈ ಒಂದ್ಸಲ ಕೈ ಹಿಡಿದ್ರೆ ಮುಗೀತು, ಯಾವತ್ತೂ ಕೈ ಬಿಡಲ್ಲ ಅನ್ನೋ ಒಂದು ಕಮೆಂಟ್ಸ್ಗಳನ್ನ ನೋಡ್ತಿದ್ದೆ, ಟ್ರಾಲ್ಸ್ಗಳನ್ನ ನೋಡ್ತಾ ಇದ್ದೆ. ಆ್ಯಂಡ್ ಇವನ್ ಸುದೀಪ್ ಸರ್ ಫ್ಯಾನ್ಸ್ಗಳು ಕೂಡ, ದರ್ಶನ್ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಎಂಟೈರ್ ಕರ್ನಾಟಕ ಎಲ್ಲರೂ ಸಪೋರ್ಟ್ ಮಾಡಿದೆ. ಅದಕ್ಕಿಂತ ಆ ಆಶೀರ್ವಾದದ ಮುಂದೆ ಇನ್ನೇನು ಬೇಡ ಜೀವನದಲ್ಲಿ, ಅದೊಂದೇ ಬೇಕಾಗಿರೋದು ಒಂದು ಆರ್ಟಿಸ್ಟಿಗೆ. ಒಳಗಡೆ ಇದ್ದಾಗ ನಾನು ಮಾತಾಡ್ತಿದ್ದೋ ಪ್ರತಿಯೊಂದು ಮಾತುಗಳನ್ನೂ ಇಷ್ಟಪಡ್ತಾ ಇದ್ರು. ಆ್ಯಂಡ್ ನೀವು ಹೇಳ್ದಂಗೆ ಬ್ಯೂಟಿಫುಲ್ ಅಂತ ಹೇಳಿದ್ರಿ ಅಲ್ವಾ, ಅದನ್ನು ನನಗೆ ಒಳಗಡೆ ಒಂದು ಕಡೆ ಬಿಕಾಸ್ ಅನ್ಸುತ್ತಲ್ವ, ಅಷ್ಟು ಜನಗಳ ಮಧ್ಯೆ ಎಲ್ಲೋ ಒಂದು ಕಡೆ ನಾನು ಕಳೆದೋಗ್ತಾ ಇದ್ದೀನ ಅನ್ನೋದು ಒಂದು ಫೀಲಿಂಗ್ ಇತ್ತು. ಬಟ್ ಆಚೆ ಬಂದಾಗ ಕಮೆಂಟ್ಸ್ನ ನೋಡಿದಾಗ ಆ್ಯಂಡ್ ಆಚೆ ಎಷ್ಟೊಂದು ಜನದ ರಿಯಾಕ್ಷನ್ಸ್, ನೀವು ಹೋದ್ಮೇಲೆ ನಾವು ಬಿಗ್ ಬಾಸ್ನೇ ನೋಡ್ತಾ ಇಲ್ಲ, ನಿಮಗೋಸ್ಕರನೇ ನೋಡ್ತಾ ಇದ್ವಿ ಅಂತಂದಿದ್ದು ಮಾತುಗಳೆಲ್ಲ ಖುಷಿ ಆಗುತ್ತೆ. ಅಂದರೆ ಅಷ್ಟು ಅಕ್ಸೆಪ್ಟ್ ಮಾಡಿದ್ರು ಅಂತ. ಆಮೇಲೆ ಹೇಳಿದೆ, ದಯವಿಟ್ಟು ನೋಡಿ ಬಿಗ್ ಬಾಸ್ನ. ಎಷ್ಟು, ಯಾಕೆಂದರೆ ಇರೋ ಎಲ್ಲ ಕಂಟೆಸ್ಟೆಂಟ್ಸು ತುಂಬ ಕನಸುಗಳನ್ನ ಹೊತ್ಕೊಂಡು ಒಳಗಡೆ ಹೋಗಿದ್ದಾರೆ, ಪ್ರೂವ್ ಮಾಡ್ಕೋಬೇಕು ಅಂತ ಎವ್ರಿ ಡೇ ಒದ್ದಾಡ್ತಿದ್ದಾರೆ. ಅಲ್ಲಿರೋರ್ಗೆ ಗೊತ್ತು ಅಲ್ಲಿ ಎಷ್ಟು ಕಷ್ಟ ಇದೆ ಒಳಗಡೆ. ನಾವು ಎವ್ರಿ ಡೇ ಸರ್ವೈವ್ ಆಗಬೇಕು ಅಂತಾರೆ, ಅದು ನೆಕ್ಸ್ಟ್ ಲೆವೆಲ್ ಡಿಫಿಕಲ್ಟಿ. ಸೊ ಅದನ್ನು ನಿಭಾಯಿಸ್ತಾ ಇದ್ದಾರೆ ಅಂತಂದಾಗ ಅವ್ರು ಇನ್ನೂ ಸ್ಟ್ರಾಂಗ್ ಇದ್ದಾರೆ ಅಂತಂದು, ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಅವ್ರಿಗೆ ಬೇಕು ಅಂತಲೇ ನಾನು ಎಲ್ರಿಗೂ ಹೇಳಿದ್ದೀನಿ. ಎಸ್ ಅನುಷ್ ಅವರೇ, ನಿಮ್ಗೆ ಗೊತ್ತಾ ನಮ್ಮಲ್ಲಿ ಒಬ್ಬ ಆ್ಯಂಕರ್ ಮಿಸ್ ಆಗಿದ್ದಾರೆ, ಕಾರ್ತಿಕ್ ಅಂತ. ಅವ್ರು ನೀವು ಮೊನ್ನೆನೇ ಬರ್ತೀರಾ ಅಂತೇಳಿ ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡ್ಬಂದಿದ್ರು, ಒಂದು ಸಾಂಗ್ಗೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡ್ಬಂದಿದ್ರು ನಿಮ್ಮ ಜೊತೆ ಸ್ಟೆಪ್ ಹಾಕಬೇಕು ಅಂತ. ಅನ್ಫಾರ್ಚುನೇಟ್ಲಿ ಅವತ್ತು ನೀವು ಬರಲಿಲ್ಲ. ಅಯ್ಯೋ. ಸೊ ಅವ್ರ ಬದಲಿಗೆ ಅಖಿಲೇಶ್ ಅವ್ರು ಇದ್ದಾರೆ, ನಮ್ಮ ಇನ್ನೊಬ್ಬ ಆ್ಯಂಕರ್. ಸಾರಿ, ಅವ್ರ ಹೆಸರೇನು? ಕಾರ್ತಿಕ್. ಕಾರ್ತಿಕ್, ಐಮ್ ಸೋ ಸಾರಿ ನಿಮಗೆ ಡಿಸಪಾಯಿಂಟ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಧರ್ಮ ಅವರು ನಿಮ್ಮನ್ನ ಇಬ್ಬರನ್ನು ಕರೆಸ್ತೀವಿ, ಅವಾಗ ಬನ್ನಿ, ಅವತ್ತು ಪಕ್ಕಾ ಸ್ಟೆಪ್ ಹಾಕ್ಸೋಣ. ಯಾ, ಡೆಫಿನೆಟ್ಲಿ. ಎಸ್ ಅಖಿಲೇಶ್, ಒಂದೆರಡು ಪ್ರಶ್ನೆ ನೀವು ಕೇಳೋದು. ಹೆಲೋ. ಹಾಯ್. ಸೊ ಕ್ವಶನ್ ಕೇಳೋಕ್ಕಿಂತ ಮುಂಚೆ, ಸೊ ಅನುಷಾ ಅವರು ಬಿಗ್ ಬಾಸ್ ಮನೆಗೆ ಬಂದ್ಮೇಲಂತೂ ಅವರ ಕ್ಯೂಟ್ ನೇಚರ್ಗೆ ಎಲ್ಲರೂ ಕೂಡ ಫಿದಾಗಿ ಹೋಗಿದ್ದಾರೆ. ಸೊ ಈಗ ಇಷ್ಟೊಳ್ಳೆ ಮೂಮೆಂಟ್ ಅಲ್ಲಿ ನಾನು ಬರೀ ಕ್ವಶನ್ ಕೇಳೋಕ್ಕಿಂತ ಮುಂಚೆ ಕರ್ನಾಟಕದ ಎಲ್ಲ ಹುಡುಗರ ಪರವಾಗಿ ಒಂದು ರೋಸ್ ಕೊಟ್ಟು ನಿಮ್ಗೆ ಒಂದು ಪ್ರೀತಿಯಿಂದ ಮಾತಾಡ್ಸಿದ್ರೆ, ಸೊ ದಿಸ್ ವಿಲ್ ಬಿ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಕರ್ನಾಟಕದ ಎಲ್ಲ ಹುಡುಗರ ಪರವಾಗಿ ಕೊಟ್ಟಿದ್ದೀನಿ, ಯಾರ್ಯಾರು ಹುಡುಗರು ಗೊತ್ತಿಲ್ಲ. ಸೊ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ರೆಡ್ ರೋಸಸ್. ಪಾಪ ಇಷ್ಟು ರೋಸ್ಗಳಲ್ಲಿ ನಮ್ಮ ರಾಮ್ಗೆ 1-2 ರೋಸ್ ಸಿಗ್ಬೇಕಿತ್ತು. ಅವರು ಪಾಪ ಕೊನೆಯಲ್ಲಿ ಪ್ರಪೋಸ್ ಮಾಡೋಣ ಅಂತಿದ್ರು. ಅಖಿಲೇಶ್ ನೋಡಿದ್ರೆ 5 ರೋಸ್ ತಂದು ಕೊಟ್ಬಿಟ್ರು.
ಯು ಬ್ರೋಕ್ ರಾಮ್ಸ್ ಹಾರ್ಟ್ ಅಖಿಲೇಶ್. ಓಕೆ ಓಕೆ, ಸ್ಟಾರ್ಟ್ ಕ್ವಶನ್ಸ್. ಕೊಡಿ So, ಥ್ಯಾಂಕ್ ಯು ಸೊ ವೆಲ್ಕಮ್ ಮಚ್. ವೆಲ್ಕಮ್. ಸೊ ಕ್ವಶನ್ಗಿಂತ ಮುಂಚೆ ಬಿಗ್ ಬಾಸ್ ಮನೇಲಿ ನೀವಿದ್ರಿ, ಬಹಳ ತುಂಬಾ ಎಂಜಾಯ್ ಮಾಡಿದ್ರಿ. ಬಿಗ್ ಬಾಸ್ ಮನೆಯಲ್ಲಿ ಇದು ಬಿಗ್ ಬಾಸ್. ಈ ವಾರದ ಮನೆಯ ಕ್ಯಾಪ್ಟನ್ ಆಗಿ ಅನುಷಾ ನೇಮಕ ಆಗಿದ್ದಾರೆ. ಈ ಧ್ವನಿ ಬಂದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರಿ? ನನಗೆ ಹೆಂಗ ಅನಿಸ್ತಾ ಇದೆ ಅಂದ್ರೆ ನೀವು ತುಂಬಾ ಖುಷಿ ಪಡಿಸ್ತಾ ಇದ್ದೀರಾ ನನಗೆ. ಅಲ್ಲಂತೂ ಕೇಳಿಸ್ಕೊಳ್ಳಿಲ್ಲ. ಇವಾಗ ಸಡನ್ ಆಗಿ ನಾನು ಒಂದ್ ಸೆಕೆಂಡ್ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅನ್ನೋ ತರ ಅಲರ್ಟ್ ಬಂತು ನನಗೆ. ಆ ತರ ಅನ್ಸ್ಬಿಟ್ಟಿದ್ರೆ ಕುಂದಾಡ್ಬಿಡ್ತಿದ್ದೆ. ಇವಾಗ ಹೇಳಿ ಏನ್ ಪ್ರಯೋಜನ? ಅಟ್ಲೀಸ್ಟ್ ನೀವು ಅಲ್ಲಿ ಅಂತೂ ಆಗ್ಲಿಲ್ಲ, ಆ ಒಂದು ವಾಯ್ಸ್ ಕೇಳಲ್ಲ, ಇಲ್ಲಾದ್ರೂ ಕೇಳಿದ್ನಲ್ಲ, ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಅಖಿಲೇಶ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.